ಗೌತಮ್ ಹೇಳೋದು ಪಾಸಿಟಿವ್ ಇರೋದೆಲ್ಲ ಬರೀ ನೆಗೆಟಿವ್ ತುಂಬಿರೋದು, ಏನು ಪಾಸಿಟಿವ್ ಅನ್ನೋದು ಇಲ್ಲ ಅಲ್ಲಿ. ಮತ್ತು ಅವ್ರನ್ನ ತುಂಬ ನೀಟಾಗಿ ಕಾಣಿಸುತ್ತೆ ಮೇಡಮ್. ಮುಖವಾಡ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ಬಂದಿದ್ದೊಂದು ಮುಖವಾಡ 2-3 ಅವರ್ಗೆ ಒಂದು ಇದನ್ನು ಜನ ಅಭಿಪ್ರಾಯದಿಂದ ಒಂದು ಲೆಟರ್ ಬರ್ತದೆ. ಆ ಲೆಟರ್ ಜೊತೆ ಒಂದು ಮುಖವಾಡ ಬರ್ತದೆ. ಆ ಮುಖವಾಡ ಹಂಗೆ ಹಾಕ್ಕೊಂಡಿದ್ದಾರೆ, ಆ ಮುಖವಾಡ ಇನ್ನೂ ತೆಗೆದಿಟ್ಟಿಲ್ಲ ಅವರು. ಚೈತ್ರ ಹೆಂಗೆ ಅಂತಂದರೆ, ಚೈತ್ರನಿಗೆ ಎಷ್ಟೊಂದು ಸಲ ನಾನು ಹೇಳಿದ್ದೀನಿ, ಚೈತ್ರ ನೀನು ಒಳ್ಳೆತನ ನೀನು ತೋರಿಸ್ಕೊ ಮನೆಯಲ್ಲಿ, ನೀನು ಕೆಟ್ಟವಳು ಅನ್ನೋ ಥರ ಪ್ರೂವ್ ಮಾಡ್ಕೋಬೇಡ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಬಟ್ ಅವಳು ಅದನ್ನೇ ಮಾಡ್ಕೋತಾ ಇದ್ದಾಳೆ. ಅದು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಎಲ್ಲ ಒಂದು ಕಡೆ ಚೈತ್ರ ನಾನು ಹೇಳಿದೆ ಸರಿ, ನಾನು ವಾದ ಮಾಡಿದೆ ಸರಿ, ನೀವೆಲ್ಲ ತಪ್ಪು ಅನ್ನೋ ಥರ ವಾದ ಮಾಡ್ತಾಳೆ. ಅದೊಂದು ಬಿಟ್ಟರೆ ಚೈತ್ರ ಅದನ್ನು ತಿದ್ದುಕೊಂಡ್ರೆ ಇಸ್ ಗುಡ್ ಹ್ಯೂಮನ್. ಎಲ್ಲೋ ಒಂದು ಕಡೆಗೆ ಹೇಳಿಕೆ ಮಾತನ್ನ ಕೇಳ್ಕೊಂಡು ಎಲ್ಲೋ ಒಂದು ಕಡೆಗೆ ಕುಗ್ಗೋಗ್ತಾ ಇದ್ದಾರೆ ಮಂಜಣ್ಣ ಅನ್ನೋ ಫೀಲ್ ಬರ್ತಾ ಇದೆ ಹೊರಗಡೆ ನೋಡಿದಾಗ. ನಮಗೆ ಇದ್ರೆ ಹನುಮಂತ ಥರ ಇರಬೇಕು ಅಂತ ನನಗೆ ಅನಿಸುತ್ತೆ ಒಂದೊಂದ್ಸಲ. ಆ್ಯಕ್ಚುಲಿ ಅವನಿಂದ ಕಲಿತು ತುಂಬ ಇದೆ ನನಗೆ. ಡೈರೆಕ್ಟಾಗಿ ಹೇಳ್ತಾನೆ, ಹಿಟ್ ಆ್ಯಂಡ್ ರನ್, ಅಲ್ಲೇ ಹೇಳೋದು ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ ಆ ಹನುಮಂತಂದು. ಹಲೋ ನಮಸ್ಕಾರ, ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ, ಇವರು ಬಿಗ್ ಬಾಸ್ ಮನೆಯಲ್ಲಿ ಮಾವ ಅಂತೇಳಿ ಫೇಮಸ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಗೋಲ್ಡ್ನ ರುಚಿಯನ್ನು ತಿಳಿಸಿರುವಂತಹ ಗೋಲ್ಡ್ ಸುರೇಶ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಮೊದಲಿಗೆ ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ, ಅದು ಕೂಡ ಬಿಸ್ನೆಸ್ ಮ್ಯಾನ್ ಆಗಿ, ಒಂದು ಕಾಮನ್ ಮ್ಯಾನ್ ಆಗಿ ನೀವು ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಕೊಡ್ತೀರಾ. ಯಾವ ರೀತಿ ನಿಮ್ಗೆ ಅವಕಾಶ ಸಿಕ್ತು ಅಂತ? ಮೇಡಮ್, ನನಗೆ ಎಲ್ಲೋ ಒಂದು ಟ್ರಾವೆಲಿಂಗಲ್ಲಿದ್ದೆ ನಾನು. ಸಡನ್ನಾಗಿ ಒಂದು ಕಾಲ್ ಬರುತ್ತೆ, ಸರ್ ಈ ಥರ ಚಾನಲಿಂದ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಏರ್ಪೋರ್ಟಲ್ಲಿ ಚೆಕ್ ಇನ್ ಮಾಡ್ತಾ ಇರ್ತೀನಿ. ಆವಾಗ ನಾನು ಹೇಳ್ತೀನಿ, ಸರ್ ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಒಂದು ಅರ್ಧ ಗಂಟೆ ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ತೀನಿ. ಚೆಕ್ ಇನ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಸಲ ಫೋನ್ ಮಾಡ್ತಾರೆ ಅವರು, ಅರ್ಧ ಗಂಟೆ ಆದಮೇಲೆ. ಅವಾಗ ಮತ್ತೆ ಮಾತಾಡ್ತಾರೆ. ಅವಾಗ ಒಂದು ಸ್ವಲ್ಪ ಕಾನ್ವರ್ಸೇಷನ್ ನಡೀತಾ ಅವ್ರ ಮಧ್ಯೆ, ನನ್ನ ಮಧ್ಯೆ. ಹೇಳ್ತಾರೆ ಅವರು, ಈ ಥರ ನಿಮ್ಮ ಪ್ರೊಫೈಲ್ ಬಂದಿದೆ ಸರ್, ನಾವು ರಿಸರ್ಚ್ ಮಾಡಿದ್ದೀವಿ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಇದ್ದೀವಿ, ನೀವು ಯಾವಾಗ ಸಿಗ್ತೀರಾ ಸರ್? ನಾನು ಬೆಂಗಳೂರಿಗೆ ಬರ್ತೀನಿ ನಾಳೆ. ಬಂದಮೇಲೆ ನನಗೊಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಒಂದು 2-3 ದಿನ ಆದಮೇಲೆ ಸಿಗ್ತೀನಿ, ಭೇಟಿ ಮಾಡ್ತೀನಿ. ಅವ್ರಿಗೆ ಪ್ರೊಫೈಲ್ ಇಷ್ಟ ಆಗುತ್ತೆ, ನನ್ನ ಲೈಫ್ ಜರ್ನಿ ಅವ್ರಿಗೆ ಇಷ್ಟ ಆಗುತ್ತೆ. ಅದನ್ನು ನೋಡಿ ಅವ್ರು ನನಗೆ ಕಳಿಸ್ಕೊಡ್ತಾರೆ ಬಿಗ್ ಬಾಸ್ ಮನೆಗೆ. ಆ ಥರ ಖುಷಿ ಇದೆ ಮೇಡಮ್. ಸರ್, ನಾನು ಮೊದಲಿಗೆ ಇಂಟ್ರೋ ಕೊಡುವಾಗ ಹೇಳಿದೆ, ಗೋಲ್ಡ್ನ ರುಚಿಯನ್ನು ತಿಳಿಸ್ಕೊಟ್ಟಿರುವಂತಹ ಗೋಲ್ಡ್ ಸುರೇಶ್ ಅವರು ಅಂತ ಹೇಳಿ. ಅದೆಷ್ಟೋ ಜನಕ್ಕೆ ಗೋಲ್ಡ್ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಇರಲಿಲ್ಲ ಸರ್. ನಿಮ್ಮ ನೋಡಿ ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ಗೋಲ್ಡ್ ಕ್ರೇಜ್ ಯಾವಾಗದಿಂದ ಶುರು ಆಯಿತು, ಏನಿದ್ರ ಕತೆ ಅಂತ ಹೇಳಿ? ಸುಮಾರು ಒಂದು 2017ರಲ್ಲಿ ನಾನೊಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ. ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೆ ನಾನೊಬ್ಬರದು. ಆ ವ್ಯಕ್ತಿಗಳು ನನಗೇನು ಮಾಡ್ತಾರೆ, ಒಂದು ಸ್ವಲ್ಪ ಸಮ್ ಅಮೌಂಟ್ ಕೊಟ್ಟು ಕೆಲಸ ಮಾಡಿಸ್ಕೋತಾರೆ, ಇನ್ನೂ ಸಮ್ ಅಮೌಂಟ್ ಕೊಡಲ್ಲ ಅವ್ರು ನನಗೆ. ಅವಾಗ ಹೊರಗಡೆ ಹಾಕ್ತಾರೆ, ಇಲ್ಲಪ್ಪ ಅಮೌಂಟ್ ಕೊಡಲ್ಲ, ನಾವು ಬೇರೆಯವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋತೀವಿ ಅಂತ ಹೇಳ್ಬಿಟ್ಟು ಸುಮಾರು ಕನ್ವರ್ಸೇಷನ್ ನಡೀತದೆ. ಆ ಮಧ್ಯದಲ್ಲಿ ನನಗೆ ಅವರು ಮಾತಾಡಿದ್ದು, ಅವರಷ್ಟು ನಾನು ಕೆಲಸ ಕಷ್ಟಪಟ್ಟು ಮಾಡಿದ್ದೀನಿ, 15 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ, 15 ಲಕ್ಷ ಕೈಯಿಂದ ದುಡ್ಡು ಹಾಕಿದ್ದೀನಿ, ಕೊಡಿ ಸರ್ ಅಂತ ಹೇಳಿದಾಗ, ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಹೊಡೆದಾಟ ಮಾಡೋಕ್ಕೆ, ಅವ್ರ ಜೊತೆ ಫೈಟ್ ಮಾಡೋಕ್ಕೆ ಕೆಪಾಸಿಟಿ ನಮಗಿರಲ್ಲ ಆ ಸ್ಟಾರ್ಟಿಂಗ್ ಟೈಮಲ್ಲಿ. ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಏನೂ ಕೇಳಲ್ಲ, ಇಲ್ಲ ನಾವು ಕೊಡೋದೇ ಇಲ್ಲ, ನೀನು ಹೋಗಲೇಬೇಕಪ್ಪ ಅಂತ ಹೇಳಿದ್ರೆ, ಅಲ್ಲೇ ಅವತ್ತು ನಾನು ಚಾಲೆಂಜ್ ಮಾಡಿ ಬರ್ತೀನಿ ಅವ್ರಿಗೆ, ಸರ್ ಇವತ್ತು ನಾನು 15 ಲಕ್ಷ ಕಳ್ಕೊಂಡಿರ್ಬೋದು ಸರ್, ಬಟ್ ಅವತ್ತಿಗೆ ಆ ವ್ಯಕ್ತಿಗಳು ತುಂಬ ಗೋಲ್ಡ್ ಆಗ್ತಾಯಿದ್ರು, ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಾಯಿದ್ರು. ಅವತ್ತು ನಾನು ಚಾಲೆಂಜ್ ಮಾಡಿ ಬಂದೆ ಆ್ಯಕ್ಚುಲಿ ಅವ್ರಿಗೆ, ಸರ್ ನೀವೇನು ಹಾಕ್ತೀರ ಅದಕ್ಕಿಂತ ಗೋಲ್ಡ್ ನಾನು ಜಾಸ್ತಿ ಹಾಕ್ತೀನಿ, ನೀವೇನು ಓಡಾಡ್ತೀರ ಅದಕ್ಕಿಂತ ಕಾಸ್ಟ್ಲಿಸ್ಟ್ ಕಾರಲ್ಲೇ ನಾನು ಓಡಾಡ್ತೀನಿ ಸರ್ ಅಂತ ಹೇಳಿ ಬಂದೆ. ಅವತ್ತು ಬಂದು ನಾನು ಸ್ಟಾರ್ಟ್ ಮಾಡಿದ್ದು, ಆ ಜರ್ನಿ ಹಾಗೆ ಮುಂದುವರ್ಕೊಂಡು ಬಂದಿದೆ. ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ 1 ಗ್ರಾಮಿಂದ ಸ್ಟಾರ್ಟ್ ಮಾಡಿದ್ದೆ ಚೆನ್ನಾಗಿ ಪರ್ಚೇಸ್ ಮಾಡೋಕ್ಕೆ. ಅದ್ರ ಮಧ್ಯದಲ್ಲಿ ನಾನು ಸುಮಾರು ಜನ ನನ್ನ ಸ್ನೇಹಿತರುಗಳಾಗಲಿ, ನನ್ನ ವೆಲ್ ವಿಸರ್ಗಳಾಗಲಿ ಅವರೆಲ್ಲ ಹೇಳೋರು. ಮತ್ತು ನನ್ನ ಬಿಸ್ನೆಸ್ಗೆ ಭಾಳ ಮುಖ್ಯ ಚಿನ್ನ. ಯಾಕೆ ಚಿನ್ನ ಮುಖ್ಯ ಅಂತಂದರೆ, ಕಷ್ಟದ ಟೈಮ್ಗೆ ನಿಮಗೆ ಒಂದು ಜಮೀನು, ಒಂದು ಪ್ರಾಪರ್ಟಿ, ಒಂದು ಸೈಟು, ಒಂದು ಮನೆ ಹೇಗೆ ಬರುತ್ತೋ ಅದೇ ಥರ ಚಿನ್ನ ಕೂಡ ಇನ್ಸ್ಟೆಂಟ್ ಮನಿ ಇದ್ದಂಗೆ. ದುಡ್ಡು ಬೇಕು ಅಂದರೆ ಹಿಂಗಿಟ್ಟು ಹಿಂಗೆ ತೊಗೊಂಬರ್ಬೋದು. ಆ ಥರ ಒಂದು ಚಿನ್ನ ಅಷ್ಟು ಪ್ರಾಮುಖ್ಯತೆ ಇದೆ. ಆವಾಗ ನಾನು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದೆ. ಚಿನ್ನ ಪರ್ಚೇಸ್ ಮಾಡೋದು, ಅದನ್ನು ಮೈ ಮೇಲೆ ಹಾಕೊಳ್ಳೋದು. ನನ್ನ ಖುಷಿಗೋಸ್ಕರ ಹಾಕೋತಿದ್ದೆ ಮೊದಲು ನಾನೆಲ್ಲ. ಅದನ್ನು ಹಾಕ್ಕೊಂಡು ನನ್ನ ಸ್ನೇಹಿತರೆಲ್ಲ ತೋರಿಸಿದಾಗ ಅವರು ಒಂದು ಯಾವುದೋ ಫಂಕ್ಷನಿಗೆ ಕರೆದ್ರು. ಆವಾಗಿಂದ ಅದು ಪಬ್ಲಿಕ್ಕಿಗೆ ಹೊರಗಡೆ ಹಾಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಸರ್, ಈಗ ನಿಮಗೆ ಗೋಲ್ಡ್ ಸುರೇಶ್ ಅಂತೆಲ್ಲ ಹೆಸರಿದೆ, ತುಂಬ ಗೋಲ್ಡ್ ಹಾಕ್ತೀರಾ ಅಂತ ಹೇಳಿ. ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ ಸರ್? ಮೇಡಮ್, ಅದು ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ್ದೀನಿ ನಾನು ಎಷ್ಟಿದೆ ಅಂತ ಹೇಳಿ. ಇದೆ ಮೇಡಮ್, ದೇವ್ರು ಕೊಟ್ಟಿದ್ದಾನೆ.
ಏನೋ ಪರವಾಗಿಲ್ಲ, ಜೀವನಕ್ಕೆ ಆಗೋಷ್ಟು ಏನೋ ಒಂದು ಮಟ್ಟಕ್ಕೆ ಮಾಡ್ಕೊಂಡಿದ್ದೆ. ಒಂದ್ ಮಟ್ಟಿಗೆ ಅಂತ ಹೇಳಿದ್ರೆ ಎಷ್ಟು ಸರ್? ಮೆಲ್ಲ ಹೇಳಿ, ನಾವು ಹೇಳಲ್ಲ. ಹಂಗೆಲ್ಲ ಏನಿಲ್ಲ ಮೇಡಮ್, ಅದರಲ್ಲಿ ಏನಿಲ್ಲ. ಮಾಡಿದ್ದೀನಿ ಮೇಡಮ್. ಮಾಡಿದ್ದೀರಾ ಸರ್? ಆದ್ರೆ ರಿವೀಲ್ ಮಾಡಲ್ಲ ಈಗ ನೀವು ಎಷ್ಟಿದೆ ಅಂತ ಹೇಳಿ. ಹಂಗೇನಿಲ್ಲ. ಯಾವಾಗ ಮಾಡ್ತೀರಾ ಸರ್ ಹಾಗಾದ್ರೆ? ನಮ್ದು ನೆಕ್ಸ್ಟ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಹೆಸರು ಸೇರಿಸ್ಬೇಕಂತ ಇದ್ದೀನಿ. ಆ ಟೈಮಲ್ಲಿ ನಾನು ರಿವೀಲ್ ಮಾಡ್ತೀನಿ. ಸರ್, ಬಿಗ್ ಬಾಸ್ ಸೀಸನ್ 11 ನಿಮ್ಮ ಈ ಒಂದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಯ್ತು? ಅದೇ ರೀತಿ ಏನಾದ್ರೂ ಇದರಲ್ಲಿ ಟರ್ನ್ ಓವರ್ ಏನಾದ್ರೂ ನಿಮ್ಗೆ ಸಿಕ್ಕಿದ್ಯಾ ಮೇಡಮ್? ಒಂದು ನಾನು ಹೇಗಿದ್ನೋ ಸುರೇಶ್ ಹಾಗೆ ಇರಬೇಕು ಒಳಗಡೆ ಅಂತ ಅನ್ಕೊಂಡು ಹೋದವನು. ಸುಮಾರು ಕಲ್ತು ಬಂದಿದ್ದೀನಿ ಹೊರಗಡೆ. ಎಲ್ಲೋ ಒಂದು ಕಡೆ ನನ್ನಲ್ಲಿರುವಂಥ ಕೋಪನ ಕಲ್ತಿದ್ದೀನಿ, ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತ. ತಾಳ್ಮೆಯಿಂದ ಹೆಂಗೆ ಬಿಹೇವ್ ಮಾಡ್ಬೇಕಂತ ಕಲ್ತಿದ್ದೀನಿ. ಮಾತನ್ನು ಕಲ್ತಿದ್ದೀನಿ. ಎಲ್ಲರೂ ಹೇಳೋರು ಸುರೇಶ್ ತುಂಬ ಮಾತಾಡ್ತಾನೆ, ತುಂಬ ಜಾಸ್ತಿ ಮಾತಾಡ್ತಾನೆ, ತುಂಬ ಜೋರಾಗಿ ಮಾಡೋದು, ತುಂಬ ಒರಟಾಗಿರ್ತಾನೆ ಸುರೇಶ್ ಅಂತ. ಅದನ್ನು ನಾನು ತಿದ್ಕೊಂಡು ಬಂದಿದ್ದೇನೆ ಬಿಗ್ ಬಾಸ್ ಮನೆಯಿಂದ. ಮೇಡಮ್, ಜೀವನದಲ್ಲಿ ನಾವು ನಮ್ಮ ವಯಸ್ಸಾಗೋವರೆಗೂ ಕೂಡ ನಾವು ಕಲಿತಾನೆ ಇರ್ತೀವಿ. ಒಂದಿಲ್ಲ ಒಂದು ವಿಷಯನ ಕಲಿತಾನೆ ಇರ್ತೀವಿ. ಇವಾಗ ನೋಡಿ, ಎಜುಕೇಷನ್ ಅಂತ ಬಂದಾಗ ಕಲಿತಾ ಹೋದರೆ ಎಂಡೇ ಇಲ್ಲ ಎಜುಕೇಷನ್ಗೆ. ಅದೇ ಥರ ಜೀವನದಲ್ಲಿ ಕಲಿಯುವಂಥ ಪಾಠಗಳು ಕೂಡ ಯಾವುದು ಎಂಡ್ ಆಗಲ್ಲ. ನಮ್ಮ ಕೊನೆ ಉಸಿರು ನಾವು ಕಲ್ತಿದ್ದೆಲ್ಲವೂ ಕೂಡ ನಮ್ಮ ಪಾಠನೇ ಆಗಿ ಪರಿವರ್ತನೆ ಆಗುತ್ತೆ. ಅದೇ ಥರ ಬಿಗ್ ಬಾಸ್ ಮನೆ ತುಂಬ ಕಲ್ತು ಬಂದಿದ್ದೀನಿ ಮೇಡಮ್. ತುಂಬ ಒಳ್ಳೊಳ್ಳೆ ಪಾಠಗಳನ್ನ ಕಲ್ತಿದ್ದೀನಿ. ಕೆಟ್ಟದ್ದ ಬಿಟ್ಟಿದ್ದೀನಿ, ಒಳ್ಳೇದು ಮಾತ್ರ ಕಲ್ಕೊಂಡು ಬಂದಿದ್ದೀನಿ. ಒಳ್ಳೆಯವನಾಗಿರ್ಬೇಕು ಇನ್ಮೇಲಿಂದ. ಚಾಪ್ಟರ್ 2 ಸುರೇಶ್ ಆಗಿರಬೇಕು ಅಂತ ಅನ್ಕೊಂಡು ಬಂದಿದ್ದೀನಿ. ಹಾಗೆ ಜೀವನ ಮಾಡ್ತಾ ಇದ್ದೀನಿ ಮೇಡಮ್. ಸದ್ಯಕ್ಕೆ ತುಂಬ ಖುಷಿ ಇದೆ ಮೇಡಮ್. ಅನ್ಕೊಳ್ಳದೆ ಇರೋದೆಲ್ಲವನ್ನೂ ಪಡ್ಕೊಂಡಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ. ಪಡ್ಕೊಂಡು ಹೊರಗಡೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ ಗೋಲ್ಡ್ ಸುರೇಶ್ ಎಷ್ಟು ಗೋಲ್ಡ್ ಅಲ್ಲಿ ನೀವು ಫೇಮಸ್ ಆಗಿದ್ದೀರಾ, ಅದೇ ರೀತಿ ಮಾವ ಅಂತ ಕೂಡ ಫೇಮಸ್ ಆಗಿದ್ದೀರಾ ಸರ್. ಹನುಮಂತ್ ಅವರು ಯಾವಾಗ ಮನೆಗೆ ಎಂಟ್ರಿ ಆಗ್ತಾರ, ನಿಮ್ಮ ಹೆಸರನ್ನೇ ಮನೆಯವರು ಮರೆತು ಬಿದ್ದಾಗ ಎಲ್ಲರೂ ಮಾವ ಮಾವ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದ್ರು. ಈ ಮಾವನ ಸೀಕ್ರೆಟ್ ಏನು ಅಂತ? ಮೇಡಮ್, ಅದು ಮುಗ್ಧ ಮನಸ್ಸಿನ ಹಳ್ಳಿ ಹುಡುಗ ಹನುಮಂತು. ಅವನ ಮನಸ್ಸಲ್ಲಿ ಏನು ಕಿಲು ಬಿಟ್ಟುಕೊಂಡು ಅವನು ಇಲ್ಲ ಮೇಡಮ್. ಇದ್ರೆ ಹನುಮಂತನ ಥರ ಇರಬೇಕು ಅಂತ ನನಗೆ ಅನ್ಸುತ್ತೆ ಒಂದೊಂದ್ಸಲ. ಆ್ಯಕ್ಚುಲಿ ಅವನಿಂದ ಕಲಿತು ತುಂಬ ಇದೆ ನನಗೆ. ಮನಸ್ಸಲ್ಲಿ ಏನು ಹಿಡ್ಕೊಳ್ಳಲ್ಲ, ಎಲ್ಲ ಹೇಳ್ತಾನೆ, ಡೈರೆಕ್ಟಾಗಿ ಹೇಳ್ತಾನೆ. ಹಿಟ್ ಆ್ಯಂಡ್ ರನ್, ಅಲ್ಲೇ ಹೇಳೋದು ಅಲ್ಲೇಟ್ರು ಅಲ್ಲೇ ಬಹುಮಾನ ಆ ಹನುಮಂತಂದು. ಆಮೇಲೆ ಅವ್ನು ಏನು ಹೇಳ್ತಾನೆ, ನೋಡಪ್ಪ ನಿನ್ನಲ್ಲಿ ತಪ್ಪು ನಾನು ಕಂಡಿದ್ದೀನಿ, ನೀನು ತಿದ್ದುಕೋ. ನಾನು ಹೇಳೋ ತಪ್ಪು ಮಾಡಿದೆ ನೀನು ನನಗೆ ಹೇಳು, ನಾನು ತಿದ್ಕೋತೀನಿ. ಅವ್ನು ಪ್ರತಿ ಸಲ ನನಗೆ ಏನಾದ್ರು ಯಾವುದೋ ಒಂದು ರೀಸನ್ ಕೊಡ್ಬೇಕಾದ್ರೆ ಅವ್ನು ಹೇಳೋನು, ಮಾವ ನಂದು ಬಂದಾಗ ನಾನು ಹೇಳ್ತೀನಿ, ನೀನು ಹೇಳು. ನನಗೆ ಅದೆಲ್ಲೋ ಒಂಥರ ಇಷ್ಟ ಆಗ್ಬಿಡ್ತು ನನಗೆ. ಈ ಮನೆಯವ್ರು ಎಲ್ರಿಗೂ ಎಲ್ಲರೂ ಯಾವ್ಯಾವ್ದೋ ರೀಸನ್ಗಳನ್ನ ಕೊಡ್ತಾರೆ. ಇವ್ನು ಕರೆಕ್ಟಾಗಿರೋ ರೀಸನ್ನ ಕೊಡ್ತಾನಲ್ಲ, ಇವನ್ ಜೊತೆ ವಾದ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ನಾನು ಬೇಡ, ವಾದನೆ ಮಾಡಲ್ಲ. ನೀವು ವಾದನೆ ಮಾಡ್ತಿರ್ಲಿಲ್ಲ, ನೀವು ಹೇಳಿದ್ ಆಯ್ತಪ್ಪ ಮುಗೀತಲ್ಲ ಹೇಳಿ ಅಷ್ಟೇ. ಯಾಕೆ ಅದೇ ಮೇಡಮ್, ಮುಗ್ಧ ಮನಸ್ಸು ಅನ್ನೋಂಥ ಹೇಳಿರುವಂಥ ವ್ಯಕ್ತಿಗಳನ್ನ ಮಾತನ್ನ ಕೇಳ್ಕೋಬಹುದು. ಈ ಅರ್ಧಂಬರ್ಧ ತಿಳ್ಕೊಂಡಿರೋ ಹತ್ರ ವಾದ ಮಾಡೋಕ್ಕಾಗಲ್ಲ ಮೇಡಮ್. ಒಂದು ಪೂರ್ತಿ ತಿಳ್ಕೊಂಡಿರೋ ಹತ್ರ ವಾದ ಮಾಡಬೇಕು, ಇಲ್ಲ ಏನು ಗೊತ್ತಿಲ್ಲದ ಹತ್ರ ವಾದ ಮಾಡಬೇಕು. ನಾನು ಅದಕ್ಕೆ ಹನುಮಂತ ಹತ್ರ ಏನೂ ವಾದ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಮುಗ್ಧವಾಗಿ ಅವನ ಆಟ ಆಡಕ್ಕೆ ಬಂದಿದ್ದಾನೆ. ಮತ್ತೆ ಅವ್ನು ಎಲ್ಲರೂ ನನಗನ್ನಿಸ್ತಿತ್ತು, ನನ್ನೇ ಒಬ್ಬನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ. ಅವ್ನು ಹೇಳೋನು, ಪ್ರತಿ ಒಂದು ಸೆಕೆಂಡ್ಗೂ ನಾನು ಮಾತಾಡಿರೋ ಮಾತಲ್ಲಿ ಅವ್ನು ತಪ್ಕೊಂಡು ಹಿಡಿತಿದ್ದ. ಆಮೇಲೆ ಅದು ಏನು ಖುಷಿನೋ ಗೊತ್ತಿಲ್ಲ, ಅವ್ನು ಬಂದ ತಕ್ಷಣ ನಾನು ಮಾವ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ದೆ. ಆಗಿಂದ ಎಲ್ಲೋ ಒಂದು ಬಹಳ ಕನೆಕ್ಟ್ ಆಗ್ಬಿಟ್ಟೆ ನಾನು ಅವನಿಗೆ ಆ ಮನೆಯಲ್ಲಿ. ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಹುಡುಗ, ನನಗೂ ಒಂದು ಖುಷಿ ಇತ್ತು. ಎಲ್ಲ ಒಂದು ಕಡೆಗೆ ನಾನು ಗೆಲ್ತೀನಿ ಇಲ್ಲೋ ಗೊತ್ತಿಲ್ಲ, ನನ್ನ ರೇಸಲ್ಲಿ ಅಂತ ನಾನು ಇರ್ತೀನಿ, ನಾನಿಲ್ಲ ಅಂದ್ರೆ ಕೂಡ ನಮ್ಮ ಹುಡುಗ ಗೆಲ್ಲಿ ಅನ್ನೋ ಆಸೆ ಇತ್ತು. ಅವ್ನು ಹೊರಗಡೆ ಬಂದಾಗಿದ್ದಾನೆ. ಯಾಕಂದ್ರೆ ಅವ್ನು ವೆಲ್ಕಮ್ ಮಾಡ್ಕೊಂಡಿದ್ದೆ ನಾನು ನಮ್ಮ ಮನೆ ಒಳಗಡೆ ಬಂದಾಗ. ಫಸ್ಟ್ ಅವ್ನು ಡೋರ್ ಓಪನ್ ಆದ ತಕ್ಷಣ ಅವ್ನು ಹೊರಗಡೆ ಬಂದಾಗ ಅವ್ನು ವೆಲ್ಕಮ್ ಮಾಡ್ಕೊಂಡು ಇಡೀ ಮನೆ ತೋರಿಸಿದ್ದೆ ನಾನು. ತುಂಬ ಪ್ರೌಡ್ ಫೀಲ್ ಇದೆ ನನಗೆ ಹನುಮಂತು ಬಗ್ಗೆ. ಅವನ ಪ್ರೀತಿನ ಅವ್ನು ಮಾವನ ಪಟ್ಟ ಕೊಟ್ಟಿದ್ದಾನೆ. ಆ ಪಟ್ಟ ಕೊನೆವರೆಗೂ ಹಾಗೆ ಉಳಿಸ್ಕೊತೀನಿ ಅವನ ವಿಷಯದಲ್ಲಿ. ಅಷ್ಟು ನಾನು ಹೇಳಕ್ ಬಿಡ್ತೀನಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಒಂಥರ ಪಟಾಕಿ ಹಿಡ್ದಾಗೆ ಅಲ್ವಾ? ಒಂದು ಏನ್ ಪಟಾಕಿ ಹೇಳ್ಬೋದು, ಲಕ್ಷ್ಮಿ ಪಟಾಕಿ ಇದ್ದಾಗೆ. ಸಣ್ಣದಿದ್ರು ಕೂಡ ಅದು ದೊಡ್ಡದಾಗಿ ಹುಡಿ ಆಗ್ತಿದೆ ಸರ್. ಏನ್ ಹೇಳ್ತೀರಾ ಚೈತ್ರ ಅವ್ರ ಬಗ್ಗೆ? ಚಟ ಚಟ ಅಂತ ಮಾತಾಡ್ತಾ ಇರ್ತಾರೆ, ಕಿಡ್ಸ್ತಾ ಇರ್ತದೆ, ನಮ್ಗೆ ಅದೇ ಗಂಟೆ ಸೌಂಡೇ ಕೇಳ್ತದೆ ಅಪ್ಪ. ಮೇಡಮ್, ಅದು ಪಟಾಕಿ ಅಂತ ಹೇಳಿದ್ ನಾನು ಒಪ್ಕೋತೀನಿ. ಬಟ್ ಯಾವ ತರ ಟುಸ್ ಪಟಾಕಿ ಅದು ಚಟಪಟ ಪಟಾಕಿ ಏನಲ್ಲ ಅದು. ಚೈತ್ರ ಹೆಂಗೆ ಅಂತಂದ್ರೆ, ಚೈತ್ರ ಎಷ್ಟೊಂದ್ಸಲ ನಾನು ಹೇಳಿದ್ದೀನಿ, ಚೈತ್ರ ನಿನ್ನ ಒಳ್ಳೆತನ ನೀನು ತೋರಿಸ್ಕೊ ಮನೆಯಲ್ಲಿ, ನೀನು ಕೆಟ್ಟವಳು ಅನ್ನೋ ಥರ ಪ್ರೂವ್ ಮಾಡ್ಕೋಬೇಡ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಬಟ್ ಅವಳು ಅದನ್ನೇ ಮಾಡ್ಕೋತಾ ಇದ್ದಾಳೆ. ಅದು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಚೈತ್ರ ನಾನು ಹೇಳಿದೆ ಸರಿ, ನಾನು ವಾದ ಮಾಡಿದೆ ಸರಿ, ನೀವೆಲ್ಲ ತಪ್ಪು ಅನ್ನೋ ಥರ ವಾದ ಮಾಡ್ತಾಳೆ.
ಅದೊಂದು ಬಿಟ್ಟರೆ ಚೈತ್ರ ಅದೊಂದು ತಿದ್ದುಕೊಂಡ್ರೆ ಇಸ್ ಗುಡ್ ಹ್ಯೂಮನ್ ಬೀಯಿಂಗ್. ಬಿಗ್ ಬಾಸ್ ಮನೇಲಿ ನಾವು ನೋಡಿದಾಗೆ ಆಟದ ವಿಷಯದಲ್ಲಿ ಆಗಿರ್ಬೋದು, ನಿಮ್ಗೂ ಮತ್ತು ಮಂಜಣ್ಣ ಯಾರನ್ನು ಬಿಡ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲರನ್ನೊಂದು ರುಬ್ಬಿದ್ದಾರೆ ಸರ್. ನಿಮ್ ಜೊತೆನೂ ಅವ್ರಿಗೆ ವಾದ ವಿವಾದ ಆಗ್ತಲೇ ಇರ್ತದೆ. ಮಂಜಣ್ಣ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಮ್ಮ ಮಂಜಣ್ಣ ಹೆಂಗಾಗಿದ್ದಾರೆ ಅಂದ್ರೆ ಇವಾಗ ಪಾಸಿಟಿವ್ ಹುಡ್ತಾ ಇದ್ದಾರೆ. ಅದು ಸಿಗ್ತಾ ಇಲ್ಲ ಸರ್ ಅವ್ರಿಗೆ, ಪಾಸಿಟಿವ್ ಸಿಗ್ತಾ ಇಲ್ಲ ಮನೆಯಲ್ಲಿ. ಏನೋ ಮಂಜಣ್ಣಗೆ ಎಷ್ಟು ಹೇಳಿದ್ರು ಅವರು ಬದಲಾಗಲಿಲ್ಲ. ಹಳೆ ಮಂಜಣ್ಣ ಏನಾದರೂ ಆಗಿದ್ರೆ ಇವತ್ತು ಟಾಪ್ 5 ಮಂಜಣ್ಣ ಇರ್ತಿದ್ರು. ಈಗಲೂ ಕಾಲಾವಕಾಶ ಮಿಂಚಿಲ್ಲ, ಇನ್ನೂ ಒಂದು ತಿಂಗಳು ಶೋ ಇರೋದ್ರಿಂದ ಇವಾಗಾದ್ರೂ ಚೇಂಜ್ ಮಾಡ್ಕೊಂಡು ಮಂಜಣ್ಣ ನಡೆದ್ರೆ ಟಾಪ್ 5 ಇರ್ತಾರೆ. ಇರಬಹುದು ಮಂಜಣ್ಣ. ಬಟ್ ಅವರ ಪಾಸಿಟಿವ್ ಹುಡ್ಕೋದನ್ನ ಬಿಡಬೇಕು. ಅವ್ರು ಹೇಗಿದ್ರು ಮಂಜಣ್ಣ ಹಾಗಿರ್ಬೇಕು. ಎಲ್ಲೋ ಒಂದ್ ಕಡೆಗೆ ಹೇಳಿಕೆ ಮಾತನ್ನ ಕೇಳ್ಕೊಂಡು ಎಲ್ಲೋ ಒಂದ್ ಕಡೆಗೆ ಕುಗ್ಗಿ ಹೋಗ್ತಾ ಇದಾರೆ ಮಂಜಣ್ಣ ಅನ್ನೋ ಫೀಲ್ ಬರ್ತಾ ಇದೆ ಹೊರಗಡೆ ನೋಡಿದಾಗ ನಮಗೆ. ಬಟ್ ಗೌತಮಿ ಹೇಳೋದು ಪಾಸಿಟಿವ್ ಇರೋದೆಲ್ಲ ಬರೀ ನೆಗೆಟಿವ್ ತುಂಬಿರೋದು, ಏನು ಪಾಸಿಟಿವ್ ಅನ್ನೋದು ಇಲ್ಲ ಅಲ್ಲಿ. ಮತ್ತೆ ಅವ್ರು ತುಂಬಾ ನೀಟಾಗಿ ಕಾಣಿಸುತ್ತೆ ಮೇಡಮ್. ಮುಖವಾಡ ಹಾಕೊಂಡಿದ್ದಾರೆ. ಅವ್ರಿಗೆ ಬಂದಿದ್ದೊಂದು ಮುಖವಾಡ 2-3 ನವರಕ್ಕೊಂದು ಇದನ್ನು ಜನಾಭಿಪ್ರಾಯದಿಂದ ಒಂದು ಲೆಟರ್ ಬರ್ತದೆ. ಆ ಲೆಟರ್ ಜೊತೆ ಒಂದು ಮುಖವಾಡ ಬರ್ತದೆ. ಆ ಮುಖವಾಡ ಹಂಗೆ ಹಾಕೊಂಡಿದ್ದಾರೆ. ಆ ಮುಖವಾಡ ಇನ್ನೂ ತೆಗೆದಿಟ್ಟಿಲ್ಲ ಅವರು. ಒಬ್ಬ ವ್ಯಕ್ತಿ ಪಾಸಿಟಿವ್ ಅನ್ನೋದು ಹೇಗಿರ್ಬೇಕು ಅಂದ್ರೆ ಏನೋ ಒಂದು ತಪ್ಪು ನಡೀತದ್ರೆ ಅದರಲ್ಲೂ ಪಾಸಿಟಿವ್ ಕಂಡುಹಿಡಿಯೋರು ಇರಬೇಕು. ಇವ್ರು ಇಲ್ಲ, ತಪ್ಪು ಕಂಡುಹಿಡಿಯೋರು ನೆಗೆಟಿವ್ ಇರ್ತಾರೆ. ಯಾವ್ದು ಒಳ್ಳೆ ಕೆಲಸ ನಡೀತದೆ ಅದರಲ್ಲೂ ತಪ್ಪು ಕಂಡುಹಿಡಿಯೋರು ಇದ್ದಾರೆ. ಇವರು ಬರೀ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇದೆ. ಬರೀ ಅವ್ರು ಹಾಕೊಂಡು ಮುಖವಾಡ ಹಾಕೊಂಡು ಹಂಗೆ ಇದ್ದಾರೆ. ಮುಖವಾಡ ಕಳ್ಸಿಟ್ಟಿಲ್ಲ ಅವರು. ಸರ್, ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬರುತ್ತೆ. ಸೊ ವೈಲ್ಡ್ ಆಗಿ ರಜತ್ ಮತ್ತೆ ಶೋಭಾ ಅವರು ಎಂಟ್ರಿ ಕೊಡ್ತಾರೆ ಸರ್. ಇವರು ಎಂಟ್ರಿ ಆದಾಗ ನಿಮ್ಗೆಲ್ಲ ಹೇಗೆ ಅನಿಸ್ತು ಅಲ್ಲಿ ಅಂತ? ಮೇಡಮ್, ನಮಗೆ ರಜತ್ ಎಂಟ್ರಿ ಆದಾಗ ನನಗೆ ಆ ಥರ ಏನು ಫೀಲ್ ಅನಿಸ್ಲಿಲ್ಲ ನನಗೆ. 50 ದಿನ ಆದ್ಮೇಲೆ ಬಂದಿದ್ದಾರೆ, ನಾವು 50 ದಿನ ಆಲ್ರೆಡಿ ಕಳೆದಿದ್ವಿ, ಅದರಲ್ಲಿ ಹೊಸದೇನಿದೆ, ಶೋ ಪ್ಯಾಟರ್ನ್ ಇರೋದು ಅದೇ ಥರ ಅಂತೇಳಿ ನಾನು ತಿಳ್ಕೊಂಡೆ. ಆಮೇಲೆ ಶೋಭಾ ಅವ್ರು ಬಂದಮೇಲೆ ಎಲ್ಲೇ ಒಂದು ಕಡೆಗೆ ಆಲ್ರೆಡಿ ಅವರು ಹಳೆ ಶೋ ಮಾಡಿದ್ರು, ಒಂದು ಕಡೆಗೆ ತೆಲುಗು ಬಿಗ್ ಬಾಸ್ ಮಾಡಿದ್ರು. ಇಲ್ಲಿಗೆ ಬಂದು ಏನೋ ಒಂದು ಮೋಡಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಸೊಸೆ ಅವಳು, ಸೊಸೆ ಅವಳು ಆ್ಯಕ್ಚುಲಿ. ಅವಳು ನನ್ನನ್ನು ನಮ್ಮ ಅಳಿಯನ್ ಬಿಟ್ಟರೆ ನೆಕ್ಸ್ಟ್ ಅವಳನ್ನೇ ನನ್ನ ಮನೇಲಿ ಮಾವ ಅಂತ ಕರೆದಿದ್ದು. ಅವಳು ಇರುವಷ್ಟು ದಿನ ಮಾವ ಅಂತಾನೆ ಕರೆದಿದ್ದು ಪ್ರೀತಿಯಿಂದ. ಅವಳು ಕರೆಯೋದ್ರಲ್ಲಿ ಏನು ಒಂದೊಂದು ಕಲ್ಮಶ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ಹನುಮಂತವಾಗ್ಲಿ ಅವರಿಬ್ರು ಅಷ್ಟು ಚೆನ್ನಾಗಿ ನನ್ನನ್ನು ಕರೆಯೋರು. ನಿಮ್ಗೊಂದು ಸೊಸೆ ಒಂದು ಮಾವ ಬಿಗ್ ಬಾಸ್ ಮನೇಲಿ ಸಿಕ್ಕಿದ್ದಾರೆ. ಅದೆಲ್ಲ ಒಂದ್ ಕಡೆ ನನಗೆ ಬಹಳ ಕನೆಕ್ಟ್ ಆಯ್ತು. ಆಮೇಲೆ ಅವ್ಳು ಹೋಗ್ಬೇಕಾದ್ರೆ ನಮಗೆ ಬಹಳ ಬೇಜಾರಾಯ್ತು, ಯಾಕೆ ಹೋದ್ಲು ಅಂತ ಹೇಳ್ಬಿಟ್ಟು. ಆಮೇಲೆ ರಜತ್ ಬಂದು ಅವ್ನು ಆಡ್ತಾ ಇದ್ದೆ ಮೇಡಮ್. ರಜತ್ ಎಲ್ರಿಗೊಂದು ಕೋಪ, ಒಂದು ಅಗ್ರೆಷನ್ ಇದ್ದೇ ಇರ್ತದೆ. ಆ ರಜತ್ ಬಂದ ಮೇಲೆ ನನಗೂ ರಜತ್ಗೂ ಏನೇನೋ ಆಯ್ತು. ಯಾಕಂದ್ರೆ ಆ ಕ್ಷಣಕ್ಕೆ ಅಲ್ಲಿ ಆ ಥರ ಬಂದಾಗ ನಮಗೆ ಬೇರೆ ಯಾವುದೇ ಥರದ ಹೊರಗಿನ ಸಂಪರ್ಕ ಇರಲ್ಲ. ಒಳಗೆ ಇದ್ದುಕೊಂಡು ನಾವು ಮಾತಾಡಬೇಕು. ಒಳಗೆ ಇದ್ದುಕೊಂಡು ನಾವೇನೋ ಒಂದು ಜಗಳ ಇದ್ದರು ಅದನ್ನು ಬಗೆಹರಿಸ್ಕೊಂಡು ಅದನ್ನು ಮುಂದಕ್ಕೆ ಫ್ರೆಂಡ್ಶಿಪ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅದೇ ನಡೆದಿರೋಂಥ ಆ ವಾರದಲ್ಲಿ ಜಗಳ ನಡೀತು. ನಾನು ಬರ್ಬೇಕಾದ್ರೆ ಅದೇ ರಜತ್ತು ನೀನು ಆಟೋಗ್ರಾಫ್ ಬರಿ ಅಂತ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಬಂದು ಅವ್ನ ಬ್ಯಾಗ್ ಮೇಲೆ ಆಟೋಗ್ರಾಫ್ ಬರ್ಸ್ಕೊಂತಾನೆ. ತ್ರಿವಿಕ್ರಮ್ ಮತ್ತೆ ಭವ್ಯ. ಮೇಡಮ್, ಅದು ನನಗೆ ಕನ್ಫ್ಯೂಸ್ ಇದೆ ನಿಮ್ಗೆ ಹೇಳಕ್ ಆಗದೆ ಇರೋದು ಅದು. ಯಾಕಂದ್ರೆ ನಾನು ಒಳಗಡೆ ಇದ್ದಾಗ ಒಳ್ಳೆ ಫ್ರೆಂಡ್ಶಿಪ್ ಇರ್ಬೋದು ಬಿಡು ಅನ್ಕೊಂಡಿದ್ದೆ. ಹೊರಗಡೆ ಬಂದ್ಮೇಲೆ ಅದೇನೇನೋ ಬಂತು, ಏನೇನೋ ವಿಷಯಗಳು, ಏನೇನೋ ಒಂದು ಯಾವುದೋ ಒಂದು ಎಪಿಸೋಡಲ್ಲಿ ನೋಡಿದೆ ಐ ಲವ್ ಯು ಅಂತಾನೆ ಹೇಳಿರೋದು. ಅದೆಲ್ಲ ನೋಡಿದ್ರೆ ನನಗನ್ನಿಸ್ತು, ಅಯ್ಯೋ ನಾವೇ ತಪ್ಪು ತಿಳ್ಕೊಂಡಿದ್ದೆ ಒಳಗಡೆ ಅಂತ ಅನ್ನಿಸ್ತು. ಬಟ್ ಒಳ್ಳೆ ಫ್ರೆಂಡ್ಸ್ ಇದಾರೆ ಅಂತ ಅನ್ಸುತ್ತೆ ಮೇಡಮ್ ನನಗೆ. ಹೌದು ಅನಿಸ್ತಾರೆ. ಕಪಲ್ಸ್ ಅಂತ ಏನು ಅನ್ಸಲ್ಲ, ಇಲ್ಲ ಒಳ್ಳೆ ಗುಡ್ ಫ್ರೆಂಡ್ಸ್ ಮೇಡಮ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು, ಅದೇ ರೀತಿ ಆರೋಗ್ಯದ ಸಮಸ್ಯೆ ಇದ್ರು ಕೂಡ ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಮಾತಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಲಾಸ್ಟ್ ಒಂದು ಕ್ವಶನ್ ಸರ್, ಫಿಲ್ಮಲ್ಲಿ ಏನಾದರೂ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಮೇಡಮ್. ಅತಿ ಶೀಘ್ರದಲ್ಲೇ ಯಾವ ಸಿನಿಮಾ ಅಂತ ಹೇಳ್ತೀನಿ. ಬ್ರೇಕಿಂಗ್ ಫಸ್ಟ್ ನಿಮಗೆ ಹೇಳಿದ್ದು, ಬಟ್ ಹೆಸರು ಹೇಳಿಲ್ಲ, ಸಿನಿಮಾ ಹೆಸರು ಯಾವುದು ಅಂತ. ಅತಿ ಶೀಘ್ರದಲ್ಲೇ ಹೇಳ್ತೀನಿ ಸಿನಿಮಾ ಹೆಸರು ಯಾವುದು ಅಂತ ರಿವೀಲ್ ಮಾಡ್ತೀನಿ. ಹಾಗಾದ್ರೆ ನಾವು ಗೋಲ್ಡ್ ಮ್ಯಾನ್ ಅನ್ನು ಇನ್ನು ಸಿನಿತೆರೆಯಲ್ಲೂ ಕೂಡ ಕಾಣಬಹುದು. ಚಿಕ್ಕದಾಗಿ ಒಂದು ಪಾತ್ರದಲ್ಲಿ ಬರ್ತಾ ಇದ್ದೀನಿ. ನನಗೆ ಒಳ್ಳೆ ಸ್ನೇಹಿತರಾಗಿದ್ದಂಥವ್ರು ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಆ ಸಿನಿಮಾದಲ್ಲಿ ನನ್ನನ್ನು ಅವರು ಹೇಳಿದ್ದು, ನನ್ನನ್ನೇ ನೀವು ಸಿನಿಮಾದಲ್ಲಿ ತೋರಿಸ್ಬೇಕು, ನಾವು ಫಸ್ಟ್ ನಿಮ್ಮನ್ನು ಆ ಸಿನಿಮಾದಲ್ಲಿ ತೋರಿಸ್ಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ ಖುಷಿ ಆಯ್ತು. ಆಯ್ತು ಮಾಡಿ ಅಂತ ಹೇಳಿದೆ, ಮಾಡ್ತಾ ಇದ್ದೀನಿ. ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಹೌದಾ? ಓಕೆ ಸರ್. ಅಪ್ಕಮಿಂಗ್ ಯಾವುದೆಲ್ಲ ಇನ್ನೂ ತುಂಬಾನೇ ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಸರ್. ಆರೋಗ್ಯವನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಪಬ್ಲಿಕ್ ನೆಕ್ಸ್ಟ್ಗೂ ಒಳ್ಳೇದಾಗಲಿ, ಇನ್ನು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ನೆಕ್ಸ್ಟ್ ಬೆಳೀಲಿ ಅಂತ ಹೇಳ್ತಾ, ನನಗೆ ಒಂದು ಸಣ್ಣ ನನ್ನ ಒಂದು ಬಿಗ್ ಬಾಸ್ ಜರ್ನಿನ ನಿಮ್ಮ ಎಲ್ರಿಗೂ ಅಭಿಮಾನಿಗಳಿಗೆ ನಾನಿರೋಂಥ ಮನದಾಳದ ಮಾತನ್ನು ಹೊರಗಡೆ ತೆಗೆದಂತಹ ಮೇಡಮ್ ಅವ್ರಿಗೆ, ಪಬ್ಲಿಕ್ ನೆಕ್ಸ್ಟ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು.
ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೊತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಬಿಡು ಮಾಡಿಕೊಂಡು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಮಾತಾಡಿದ್ದಾರೆ. ಇಸ್ ಅ ಗೋಲ್ಡ್ ಮ್ಯಾನ್ ಆಗಿರುವಂತಹ ಸುರೇಶ್ ಅವರು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.